ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಇತ್ತೀಚೆಗಷ್ಟೇ ಸರಣಿ ಗುಡ್ಡ ಕುಸಿತ ಪ್ರವಾಹದಂತಹ ಸ್ಥಿತಿಯನ್ನು ಎದುರಿಸಿದಂತಹ ವಯನಾಡಿನಲ್ಲಿ ಇಂದು ನಿಗೂಢವಾದ ಶಬ್ದವೊಂದು ಕೇಳಿಬಂದಿದೆ. ಆದರೆ ಇದು ಭೂಕಂಪವಲ್ಲ ಎಂದು ರಾಷ್ಟ್ರೀಯ ಭೂಕಂಪನ ಕೇಂದ್ರ ತಿಳಿಸಿದೆ. ಇಂದು ಮುಂಜಾನೆ 10 ಗಂಟೆಯ ಸುಮಾರಿಗೆ ವಯನಾಡಿನ ವಿವಿಧ ಭಾಗಗಳಲ್ಲಿ ಅಸಾಮಾನ್ಯ ಶಬ್ದಗಳು ಕೇಳಿಬಂದವು ಎಂದು ಸ್ಥಳೀಯರು ತಿಳಿಸಿದ್ದಾರೆ. ಗುಡುಗಿನಂತಹ ಶಬ್ದ ಕೇಳಿಸಿತ್ತು ಎಂದು ಸ್ಥಳೀಯರು ಮಾಧ್ಯಮದವರೊಂದಿಗೆ ತಿಳಿಸಿದರು. ಅದೇ ಸಮಯದಲ್ಲಿ ಭೂಕುಸಿತ ಪೀಡಿತ ಪ್ರದೇಶಗಳ ಜನವಸತಿ ಪ್ರದೇಶಗಳಿಂದ ಜನರನ್ನು ಸ್ಥಳಾಂತರ ಮಾಡಲಾಗಿದೆ. ಜಿಲ್ಲಾಧಿಕಾರಿ ಅವರಾದಂತಹ DR ಮೇಘಶ್ರೀ ಅವರು ಮಾತನಾಡಿ, ಜಿಲ್ಲೆಗಳಲ್ಲಿರುವ ಜನರನ್ನ ಸುರಕ್ಷತೆಗಾಗಿ ಜಿಲ್ಲಾಡಳಿತ ಕ್ರಮ ಕೈಗೊಂಡಿದೆ ಎಂದು ಮುಖ್ಯಮಂತ್ರಿಗಳ ಕಚೇರಿಯಿಂದ ಮಾಹಿತಿಯನ್ನು ನೀಡಿದ್ದಾರೆ. ಕೇರಳದ ಭೂಕುಸಿತ ಪೀಡಿತ ವಯನಾಡ್ ಜಿಲ್ಲೆಯ ಎಡಕ್ಕಲ್ ಪ್ರದೇಶದಲ್ಲಿ ವಾಸಿಸುವ ಜನರು ಶುಕ್ರವಾರ ಭೂಮಿಯ ಕೆಳಗಿನಿಂದ ಶಬ್ದವೊಂದು ಕೇಳಿಸ್ತಾ ಇದ್ದು ನಿವಾಸಿಗಳಲ್ಲಿ ಭಯ ಉಂಟು ಮಾಡಿದೆ. ಒಂದು ವಾರದ ಹಿಂದೆ ವಯನಾಡಿನಲ್ಲಿ ಗುಡ್ಡ ಕುಸಿತ ಸಂಭವಿಸಿ 300ಕ್ಕೂ ಅಧಿಕ ಮಂದಿ ಪ್ರಾಣವನ್ನು ಕಳೆದುಕೊಂಡಿದ್ರು. ಮಾತ್ರವಲ್ಲ, 400ಕ್ಕೂ ಅಧಿಕ ಜನರು ನಿರಾಶ್ರಿತರಾಗಿದ್ದರು. ಈ ಒಂದು ವಿಚಾರ ಇಡೀ ಕೇರಳದಲ್ಲೇ ಜನರು ದಿಗ್ಭ್ರಮೆಗೊಳ್ಳುವಂತೆ ಮಾಡಿದೆ. ಇಂದು ಬೆಳಿಗ್ಗೆ ಮುಂಜಾನೆ ಸಮಯ 10 ಗಂಟೆ ಸುಮಾರಿಗೆ ವಯನಾಡಿನ ಒಂದು ಪ್ರದೇಶ ಅಂತಲ್ಲ, ಅನೇಕ ಪ್ರದೇಶಗಳಲ್ಲಿ ಇಂತಹ ಶಬ್ದಗಳು ಕೇಳಿ ಬರ್ತಾ ಇದೆ. ಆದರೆ ಈ ಒಂದು ಶಬ್ದವು ಮತ್ತೊಮ್ಮೆ ಭೂಕಂಪಿಸುವ ಅಥವಾ ಮತ್ತೊಮ್ಮೆ ಭೂಕುಸಿತ ಸಂಭವಿಸುವಂತಹ ವಿಚಾರಗಳು ಅಲ್ಲ. ಆದರೆ ಅಸ್ಪಷ್ಟವಾದಂತಹ ಇನ್ಯಾವುದೋ ವಿಚಾರಗಳು ಅಲ್ಲಿ ನಡೀತಾ ಇದೆ ಅನ್ನುವಂತಹ ಒಂದು ವಿಚಾರಗಳು ಇವತ್ತು ಆ ಒಂದು ನಾಡಿನಲ್ಲಿ, ವಯನಾಡಿನಲ್ಲಿ ಕೇಳಿ ಬರ್ತಾ ಇದೆ. ಸೊ ಇದು ಇದುವರೆಗೂ ಬಂದಂತಹ ಒಂದು ಮಾಹಿತಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.